ಬೀದರ್ ತಾಲೂಕಿನ ಅಲಿಯಂಬ ಗ್ರಾಮ ಪಂಚಾಯಿತಿಯಲ್ಲಿ ಡಾನ್ ಬೋಸ್ಕೋ ಹಾಗೂ ಅಜೀಂ ಪ್ರೇಮ್ಜಿ ಇವರ ನೇತೃತ್ವದಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ರಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾನ್ ಬೋಸ್ಕೋ ಸಂಸ್ಥೆಯ ನಿರ್ದೇಶಕರು ಫಾದರ್ ಸ್ಟೀವನ್ ಲೋರೆನ್ಸ್, ಜಿಲ್ಲಾ ಸಂಯೋಜಕರಾದ ಅಕ್ಷಯ್ ಕುಮಾರ್ ಅವರು ಹಾಗೂ ಅಲಿಯಂಬ ಗ್ರಾಮ ಪಂಚಾಯಿತಿಯ PDO ಅಧ್ಯಕ್ಷರು, ಸದಸ್ಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಸಹಾಯ ಸಂಘದವರ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾಕಪ್ಪ ಇವತ್ತು ನಾವೆಲ್ಲ ಪಂಚಾಯತ್ನಾಗ ಸೇರಿ ಬಂದಿದ್ದೆವು, ಎಲ್ಲರಿಗೆ ಗ್ಯಾದರ್ ಮಾಡಿರೋ ಮೊದಲಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಬಂದಿರಬಹುದು. ಆದರೆ ಈ ಒಂದು ಮಕ್ಕಳ ರಕ್ಷಣಾ ಸಮಿತಿ ಎಂಬುದಾಗಿ ನಾವು ನೋಡುವಾಗ ಮಕ್ಕಳಿಗೆ ಇರುವಂತ ರಕ್ಷಣೆಯನ್ನು ನಮ್ಮ ಪಂಚಾಯತಿಯಿಂದ ಸಿಗ್ತಾ ಇದೆಯಾ, ನಮ್ಮ ಗ್ರಾಮದಲ್ಲಿ ಸಿಗ್ತಾ ಇದೆನಾ, ನಮ್ಮ ಊರಲ್ಲಿ ಸಿಗ್ತಾ ಇದೆನಾ, ನಮ್ಮ ಒಂದು ಸೊಸೈಟಿಯಲ್ಲಿ ಸಿಗ್ತಾ ಇದೆನಾ ಅಥವಾ ಇಲ್ಲ ಎಂಬ ಒಂದು ಪ್ರಶ್ನೆ ಇಟ್ಟುಕೊಂಡು ನಾವು ಈ ಒಂದು ಮಕ್ಕಳ ರಕ್ಷಣಾ ಸಮಿತಿ ರಚನೆ ಮಾಡುವುದಾಗಿದ್ದೇವೆ. ಈ ಒಂದು ಮಕ್ಕಳ ರಕ್ಷಣಾ ಸಮಿತಿ ಮಾಡಬೇಕಾದ್ರೆ ಇದಕ್ಕೆ ಪಂಚಾಯತ್ ಸಪೋರ್ಟ್ ಬೇಕಾಗಿರ್ತದೆ, ಶಾಲೆಯ ಶಿಕ್ಷಕರ ಸಪೋರ್ಟ್ ಬೇಕಾಗಿರ್ತದೆ, SDMC ಅವ್ರ ಸಪೋರ್ಟ್ ಬೇಕಾಗಿರುತ್ತೆ, ಉಳಿದಂತ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಪಂಚಾಯತ್ನ ಎಲ್ಲ ಆಫೀಷಿಯಲ್ಸ್ಗಳು ಅವ್ರ ಸಪೋರ್ಟ್ ಬೇಕಾಗಿರುತ್ತೆ ಮತ್ತು ಸದಸ್ಯರಾದಂಥ ನಿಮ್ಮ ಸಪೋರ್ಟು ಮತ್ತೆ ಊರಿನ ಮುಖಂಡರು, ಆಶಾ, ಅಂಗನವಾಡಿ ಇವರೆಲ್ಲರ ಸಪೋರ್ಟ್ ಬೇಕಾಗಿರ್ತದೆ. ಶಿಕ್ಷಣ ಪಡೆಯುವಂಥದ್ದು ಮಗುವಿನ ಹಕ್ಕಾಗಿದೆ. ಇವತ್ತು ನಾವು ಅನೇಕ ಕಡೆ ನೋಡ್ತಿದ್ದೀವಿ, ಶಾಲೆಗೆ ಹೋಗುವಂತ ಮಕ್ಕಳು ಏನ್ ಮಾಡ್ತಾರೆ, ದನ ಕಾಯೋದು, ಕುರಿ ಕಾಯೋದು, ಹೊಲ ಗದ್ದೆಗಳಿಗೆ ತಂದೆ ತಾಯಿ ಜೊತೆ ಬೆನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಪಾಲಕರು ಏನ್ ಮಾಡ್ತಾರೆ, ಎಷ್ಟು ಹೇಳಿದ್ರು ಅವ್ರು ಶಾಲೆ ಕಡೆ ಬರ್ತಾ ಇಲ್ಲ ಅನ್ನೋದಕ್ಕೆ. ಈಗ ನಾವು ಸರ್ಕಾರಿ ಶಾಲೆ ಶಿಕ್ಷಕರು ನೋಡ್ತಾ ಇದ್ದೀವಿ, ಅವ್ರು ಮನೆ ಹೋಗಿ ಮಕ್ಕಳಿಗೆ ಕರ್ಕೊಂಡು ಬರೋದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ತಂದೆ ತಾಯಿಗಳಾದಂತ ನಾವುಗಳೇನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕು. ಮಕ್ಕಳು ದೇವರಿಗೆ ಸಮಾನ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ನಾವು ಮಕ್ಕಳಿಗೆ ಒಂದು ಅವಕಾಶವನ್ನು ನಾವು ಕೊಡಬೇಕು. ಕೊನೆಯದಾಗಿ ಮಕ್ಕಳು ಅವರ ಒಂದು ಸಮತೋಲಿತ ಅಭಿವೃದ್ಧಿಗೆ ನಾವು ಸಹಕರಿಸಬೇಕು. ಅದನ್ನೇ ಶಿಕ್ಷಣ ಇರ್ಬೋದು, ಭಾಗವಹಿಸೋದು, ಶಿಕ್ಷಣ, ಸ್ಪೋರ್ಟ್ಸ್ ಇರ್ಬೋದು, ಅದನ್ನು ಹಲವಾರು ಒಂದು ಚಟುವಟಿಕೆಗಳಲ್ಲಿ ಆ ಮಕ್ಕಳು ಭಾಗವಹಿಸೋದು. ಅದರಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ನಾವು ಹಿರಿಯರು ಎಲ್ಲರೂ ಇದ್ದೇವೆ, ಟೀಚರ್ಸ್ ಇದ್ದೇವೆ, ಅಧ್ಯಕ್ಷರಿದ್ದೇವೆ, PDOs ಇದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಮಕ್ಕಳ ಒಂದು ಉತ್ತಮವಾದಂತಹ ಭವಿಷ್ಯಕ್ಕೆ ನಾವೇನಾದ್ರೂ ಒಂದು ಪ್ರಯತ್ನ ಪಡಬೇಕಾಗಿದೆ. ಇವತ್ತು ನಮ್ಗೆ ಗೊತ್ತಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆ ಶಿಕ್ಷಣದಲ್ಲಿ ತುಂಬಾ ಕೊನೆಯ ಒಂದು ಸ್ಥಳದಲ್ಲಿದೆ. ಇವತ್ತು ನಾವೆಲ್ಲರೂ ಕೈ ಜೋಡಿಸಿ ಇನ್ನು 10 ವರ್ಷಗಳಿಗೆ ನಾವೊಂದು ಪ್ಲಾನ್ ಮಾಡಿದ್ರೆ ಈ ಒಂದು ಕೊನೆಯ ಜಾಗದಲ್ಲಿರುವಂತಹ ನಮ್ಮ ಮಕ್ಕಳ ಒಂದು ಸಂಖ್ಯೆ ಅಟ್ಲೀಸ್ಟ್ ಒಂದು 10ಕ್ಕೆ ಅಥವಾ 15ಕ್ಕೆ ಸ್ಥಾನವನ್ನ ನಾವು ಪಡಿಬಹುದು. ಯಾವಾಗ ನಾವೆಲ್ಲರೂ ಸಹಕರಿಸ್ತಾರೆ. ಇಲ್ಲದಿದ್ರೆ ಪ್ರೀತಿಯ ಸ್ನೇಹಿತರೆ, ಈ ನಮ್ಮ ಜಿಲ್ಲೆಯ ಮಕ್ಕಳು ಖಂಡಿತ ತುಂಬಾ ಕೆಲಸದಲ್ಲಿ ಹೋಗ್ತಾರೆ. ಇವತ್ತು ಖಂಡಿತ ಸುಮಾರು ಒಂದು ಕೆಲಸಗಳು ಹಾಕ್ಬೇಕಾಗಿದೆ ಮಕ್ಕಳ ಒಂದು ಕ್ಷೇತ್ರದಲ್ಲಿ. ಅದರಲ್ಲಿ ಅಜೀಂ ಪ್ರೇಮ್ಜಿ ಅವರು ಈಗಾಗಲೇ ನಮ್ಮ ಭಾರತ ದೇಶದ ಇನ್ನೊಂದು 25 ವರ್ಷ ಈಗಾಗಲೇ ಕನಸು ಕಂಡುಬಿಟ್ಟು ಅವರು ಇಡೀ ಭಾರತ ದೇಶದಲ್ಲಿ ಮಕ್ಕಳಿಗೆ ಅಲ್ಟರ್ನೇಟಿವ್ ಶಿಕ್ಷಣ ಕೊಡ್ತದೆ. ಅಂದ್ರೆ ಆ ಚಟುವಟಿಕೆಗಳ ಮೂಲಕ ಆ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂತಹ ಒಂದು ಹೊಣೆಗಾರಿಕೆ ಈ ಅಜೀಂ ಪ್ರೇಮ್ಜಿ ಇವತ್ತು ಫೌಂಡೇಶನ್ ಅವರು ಎಲ್ಲ ಒಂದು ಗವರ್ಮೆಂಟ್ ಶಾಲೆಗಳನ್ನ ಅವರು ಕೆಲವು ಜಾಗದಲ್ಲಿ ದತ್ತು ತಗೊಂಡಿದ್ದಾರೆ, ಕೆಲವು ಜಾಗದಲ್ಲಿ ಬೇರೆ ಟೀಚರ್ಸ್ ಅಪಾಯಿಂಟ್ ಮಾಡಿಬಿಟ್ಟು ಆಲ್ಟರ್ನೇಟಿವ್ ಶಿಕ್ಷಣ ಆ ಮಕ್ಕಳಿಗೆ ಕೊಟ್ಬಿಟ್ಟು ಯಾವ ರೀತಿ ಆ ಮಕ್ಕಳನ್ನ ಶಾಲೆಗೆ ಆಕರ್ಷಿಸಬಹುದು ಆ ಒಂದು ನಿಟ್ಟಿನಲ್ಲಿ ಒಂದು ಕನಸನ್ನ ಕಂಡುಕೊಂಡು ಇಂತಹ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಈ ಸ್ವಯಂ ಸೇವಾ ಸಂಸ್ಥೆಗೆ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಇದು ಅದು ಮಾತ್ರವಲ್ಲ, ಇಲ್ಲಿ ನೆರೆದಿರುವಂತಹ ಈ ಒಂದು ಪಂಚಾಯತಿ ಜೊತೆಗೆ ಕೈ ಜೋಡಿಸಿದಾಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಹಕರಿಸಿ ಮಾಡಿದಾಗ ಹಿಂದುಳಿದಂತಹ ಮಕ್ಕಳಿಗೆ ಖಂಡಿತ ನಾವು ಒಂದು ಉತ್ತಮವಾದಂತಹ ಒಂದು ಭವಿಷ್ಯವನ್ನ ನಾವು ಕೊಡಬಹುದು. ಈ ಮಕ್ಕಳು ಇವತ್ತಿನ ಮುಂದಿದ್ದಾರೆ, ಮುಂದೊತ್ತಿ ಅವರು ಒಳ್ಳೆಯ ನಾಯಕರಾಗಿ ಅವರು ಮುಂದೆ ಬರಬೇಕು. ಮಕ್ಕಳು ಧೈರ್ಯವಾಗಿ ಮಾತಾಡಬೇಕು. ದೃಷ್ಟಿಯಿಂದ ಯಾರು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಪ್ರತಿಯೊಂದು ಶಾಲೆಯಲ್ಲಿ ನಾನು SDMC ಅಧ್ಯಕ್ಷರಿದ್ದಾಗ ಅಲಿಯಂಬರ ಗ್ರಾಮದಲ್ಲಿ ಇಲ್ಲೇ ನಮ್ಮ ಸರ್ ಇದ್ರು, ರಕ್ತ ಟೆಸ್ಟ್ ಮಾಡಿದೆವು. ಆ ಮಕ್ಕಳಿಗೆ ಎಷ್ಟು ಈ ರೀತಿ ಕುಂದು ಕೊಡ್ತೈತೆ ಅಂತಂದರೆ ಅಲ್ಲಿ ಕರ್ಕೊಂಡು ಹೋಗಿ ನಾವು ಚೆಕ್ ಮಾಡಿದಾಗ ಯಾರಿಗೆ ರಕ್ತ ಕಮ್ಮಿತ್ತು, ಈ ರೀತಿ ಕಮ್ಮಿತ್ತು, ಈ ಶುಗರ್ ಇದೊಂದಾಗಿದ್ದರೆ ಇದೇ ಸರ್ ಹಾಸ್ಪಿಟಲ್ ಕರ್ಕೊಂಡೋಗಿ ಎರ್ನಳ್ಳಿ ಹಾಸ್ಪಿಟಲ್ ಕರ್ಕೊಂಡೋಗಿ ರಕ್ತ ಕೊಡಿಸೋಂಥ ಕೆಲಸ. ಮತ್ತು ಬೇರೆ ಬೇರೆ ನಾವು ಯಾವ ಚಟುವಟಿಕೆ ಇದ್ರೆ ಮಕ್ಕಳು ಪ್ರೇಯರ್ ಮಾಡೋ ಹೊತ್ತಿನ ಮೊದಲು ಚೆಕ್ಕರ್ ಬಂದುಬಿಡ್ತಾರೆ. ನಾವು ಸುಮ್ಮನೆ ಭಾಷಣ ಮಾಡೋದಿಲ್ಲ, ಆ್ಯಕ್ಚುಲಿ ಮಾಡಬೇಕು. ಎಲ್ಲ ಪೇರೆಂಟ್ಸ್ ಪ್ರತಿಯೊಂದು ಶಾಲೆಗೆ ಮೂರನೇ ಶನಿವಾರ ಮೀಟಿಂಗ್ ಮಾಡ್ಬೇಕಂತದ, 3ನೇದು 4ನೇ ಒಂದು ಸಲ ಯಾರು ನೋಡಿದ್ರೆ ಆ ಶಾಲೆಯಲ್ಲಿ ಕುಶಲಿಗೆ ನೋಡ್ರಿ, ಅಲ್ಲಿ ಬೇಗ ಮಾಡಿ ನೋಡಿದರೆ ನೋಡ್ರಿ,
ಯಾರು ಮಾಡ್ತಾ ಇದ್ದಾರೆ ಸುಮ್ಮನೆ ಇದು ನಮ್ಮ ಮಕ್ಕಳಿಗೆ ಕಾಟಾಚಾರಕ್ಕಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಮ್ಯಾರೇಜ್ ಮಾಡ್ತಾ ಇದ್ದೀವಿ. ಪ್ರತಿ ಹಾಸ್ಪಿಟಲ್ನಲ್ಲಿ ನಾವು ಪ್ರತಿ ಒಂದು ಚೆಕ್ ಮಾಡಿದಾಗ ನಾನು ಯಾವಾಗ ಹೋದಂದ್ರೆ ನಾನು ಚೆಕ್ ಮಾಡ್ತೇನೆ ಯಾರು ಏನೇ ಕೇಳೋದು. ಅಲ್ಲಿ ಬಾಲಕಾರ್ಮಿಕರಿಗೆ ಮದುವೆ ಆಗ್ತದೆ. ನಮ್ಮ ಮಗಳಿಗೆ ಹಿಂಗೆ ಮಾಡ್ತೀವಿ ನಾವು ಗಂಡ ಮಕ್ಕಳದಾಗ ನಮ್ಮ ಮನೆಯಾಗ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಹೇಳಬೇಕು. ಜೇನ್ಸ್ ಇದ್ದವ್ರಿಗೆ ಗಂಡು ಮಕ್ಕಳಿಗೆ ಇನ್ನೊಬ್ಬರ ಹೆಣ್ಣು ಮಕ್ಕಳಿಗೆ ನಾವು ಕಣ್ಣೆತ್ತಿ ನೋಡಬಾರದು. ನಾವು ಇನ್ನೊಬ್ರಿಗೆ ನೋಡಿದೆ ಅಂದರೆ ನಮ್ಮ ಮನೆಗೆ ಅಕ್ಕ ತಂಗಿ ತಮ್ಮ ತಾಯಿ ಮುಂದೆ ಅವ್ರನ್ನೂ ನೋಡ್ತಾರೆ. ನಾವು ಪ್ರತಿಯೊಬ್ಬರು ಪೇರೆಂಟ್ಸ್ ಇದ್ದವರು ಇದು ಅವರ ಗಮನಕ್ಕೆ ತರಬೇಕು. ಇದು ನಮ್ಮ ಮನೆ ಫಸ್ಟ್ ಪಾಠ. ಸರ್ಕಾರ ಮಾಡೋದು ಇಲ್ಲಿ ನಾವೇನು ಶಾಲೆ ಕಳಿಸೋ ಪಾಠ ಕಲಿಸೋದು ಇದು ನಮ್ಮ ಮನೆ ಕಲಿಸ್ಬೇಕು. ನಮ್ಮ ಮನೆ ಸುಧಾರಿಸ್ತದೆ ಅಂದರೆ ಇನ್ನೊಂದು ಮನೆ ಸುಧಾರಿಸ್ತದೆ. ಯಾರ್ದೋ ಅಕ್ಕಗೆ ಯಾರೋ ನೋಡಿದ್ರು ಯಾರೋ ತಂಗಿಗೆ ಯಾರೋ ನೋಡಿದ್ರು. ಅಧಿಕಾರಿಗಳು ಈಗ ಜನಪ್ರತಿನಿಧಿಗಳು ಯಾರ್ದೋ ಮನೆಗೆ ಹೋದ್ರೆ ಎಷ್ಟು ನೋಡತ್ತಿದ್ದೆವು. ಇದ್ರ ಅರ್ಥ ಏನು? ಮೀಡಿಯಾ ಏಜೆಂಟ್ ಆಗೋದು ಇನ್ನೊಬ್ಬರು ಇವತ್ತು ನಮ್ಮ ಮನೆಗಾದರೆ ಅದು ನಾಳೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕೂಡ ಯಾರೋ ಒಬ್ಬರು ಮಹಿಳೆ ಹೆಣ್ಮಕ್ಳು ಹೋದರೆ ಜಲ್ದಿ ಇದು ತಗೋತಾರೆ, ಕೇಸ್ ತಗೋತಾರೆ. ಇದು ಎಲ್ಲರದು ಇದು ಇದೆ. ಕೈಕೊಂಡು ಮಾಡೋದೇ ಪೊಲೀಸರು ಮನೆಗೆ ಹಾಕೊಂಡ್ರೆ ಇನ್ನೊಂದು PS ಬಳಿ ಕೊಡ್ತಾರೆ. ಸರ್ ಹೆಂಗೆ ಮಾಡಬೇಕು ನಾವು ಇದು ಹೋಗೋದ್ರೆ ನಾವು ನಮ್ಮ ಮನೆಯಲ್ಲಿ ಸುಧಾರಿಸ್ಕೊಂಡ್ರೆ ಈ ಬಾಲ್ಯ ವಿವಾಹ ಬಂದ್ ಆಗ್ತದೆ. ಇಲ್ಲಾಂದ್ರೆ 50 ಥರ ಯಾವಾಗಲೂ ಬಂದಾಗ ಮಾಡೋರು ಇವತ್ತು ಹೆಚ್ಚಾಗ್ತದೆ ಮತ್ತು ಕೂಡ ಹಾಕಿ ಇದಿಷ್ಟೇ ಕೆಲಸ.